ಹೈಕಮಾಂಡ್ ತಕ್ಷಣವೇ ಉಚ್ಚಾಟನೆ ಆದೇಶವನ್ನ ವಾಪಸ್ ಪಡೆಯಬೇಕು. ಯತ್ನಾಳ್ ಅವರನ್ನ ಕುತಂತ್ರ ಮಾಡಿ ಉಚ್ಚಾಟನೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಶ್ರೀ ಆಗ್ರಹ ಮಾಡಿದ್ದಾರೆ. ಹೈಕಮಾಂಡ್ ಈ ಆದೇಶವನ್ನ ತಕ್ಷಣವೇ ವಾಪಸ್ ಪಡೆಯಬೇಕು ಅಂದಿದ್ದಾರೆ. ಹತಾಶೆಗೊಂಡು ಕೆಲ ನಾಯಕರು ಕುತಂತ್ರದಿಂದ ಉಚ್ಚಾಟಿಸಿದ್ದಾರೆ. ಶಾಸಕ ಯತ್ನಾಳ್ ಉಚ್ಚಾಟನೆ ಅವರ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಅಂತ ಹೇಳಿದ್ದಾರೆ. ಯತ್ನಾಳ್ ಜೊತೆಗೆ ಮಾತಾಡಿದ್ದೇನೆ, ಅವರು ಬಹಳ ಗಟ್ಟಿಯಾಗಿದ್ದಾರೆ. ಮೀಸಲಾತಿ ಹೋರಾಟದ ವೇಳೆ ಉಚ್ಚಾಟನೆಗೆ ಪ್ರಯತ್ನ ನಡೆದಿತ್ತು ಅಂತ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಹಿಂದೆ ಯಾರಿದ್ದಾರೆ ಎಲ್ರಿಗೂ ಗೊತ್ತಿದೆ. ಪರೋಕ್ಷವಾಗಿ ಯಡಿಯೂರಪ್ಪ, BY ವಿಜೇಂದ್ರ ವಿರುದ್ಧ ಗರಂ ಆಗಿದ್ದಾರೆ ಶ್ರೀಗಳು. ಬೆಳಗಾವಿಯಲ್ಲಿ ಜಯಮೃತ್ಯುಂಜಯ ಶ್ರೀಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಯತ್ನಾಳ್ ಉಚ್ಚಾಟನೆಯನ್ನ ಹಿಂಪಡಿಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಶ್ರೀ ಸ್ವಾಮೀಜಿ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸ್ವಾಮೀಜಿ ನಮಸ್ತೆ. ನಮಸ್ತೆ. ಈಗಾಗಲೇ ವಿಚಾರ ಜೊತೆಗೆ ಅದ್ರ ಬಗ್ಗೆ ಮಾತಾಡಿದ್ದೀರಿ ಕೂಡ. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಶ್ರೀಗಳೇ? ನೋಡ್ರಿ, ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು ಮಾತನಾಡುವಂತ ವ್ಯಕ್ತಿ, ಜನಾಂಗಕ್ಕೆ ಕೇಳಿಸ್ತಾ ಇದೆ, ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣ ಹೋಗ್ಬೇಕು ಅಂತ ನಿರಂತರ ಹೋರಾಟ ಮಾಡಬೇಕು ಒಬ್ಬ ನಾಯಕ. ಎಲ್ಲಕ್ಕಿಂತ ಮುಖ್ಯವಾಗಿ ದೇಶ ಉಳಿಬೇಕು, ಧರ್ಮ ಉಳಿಬೇಕು ಅಂತ ಸದಾಕಾಲ ಬಿಡಿಯುವಂತ ಒಬ್ಬ ಪ್ರಾಮಾಣಿಕ, ಸ್ವಾರ್ಥ ಇಲ್ಲದೆ ಇರ್ತಕ್ಕಂಥ, ಪಕ್ಷದ ಸಿದ್ಧಾಂತವನ್ನು ಮೈಗೂಡಿಸಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮವಲ್ಲ. ಪಕ್ಷ ವಿರೋಧಿ ಕೆಲಸ ಮಾಡುವಂತವ್ರು ಸಾವಿರಾರು ಜನ ಕಾರ್ಯಕರ್ತರು, MLAಗಳು ಆ ಪಕ್ಷದಾಗ ಅಂತವ್ರ ಮೇಲೆ ಏನೂ ಕ್ರಮ ಕೈಗೊಳ್ಳಾರ್ದೇನೆ, ಪಕ್ಷ ವಿರೋಧಿಯಾಗಿ ಎಂದೂ ಚಟುವಟಿಕೆ ಮಾಡದೆ ಕೇವಲ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಬೇಕು, ಉತ್ತರ ಕನ್ನಡ ಅಭಿವೃದ್ಧಿ ಆಗಬೇಕು, ಲಿಂಗಾಯತ ಬೇರೆ ಬೇರೆ ಸಮುದಾಯ ಇರಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಹೋರಾಟ ಮಾಡೋ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡೋದ್ರಿಂದ ಇದು ನಿಜವಾಗ್ಲೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆಯಾಗಿದೆ. ಬಸವಗೌಡರು ಯಾವತ್ತವರು MLA ಆಗಿ ಮುಂದುವರಿತಾರೆ, ಆ ಮೂಲಕ ಹೋರಾಟ ಮಾಡ್ತಾರೆ. ಆ MLA ಸ್ಥಾನವನ್ನ ಯಾರ ಕೈಲಿ ಕಳ್ಸ್ಕೊಳ್ಳೋದು ಸಾಧ್ಯ ಇಲ್ಲ. ನೀವು ಪಕ್ಷದ ಉಚ್ಚಾಟನೆ ಮಾಡಿದ್ರೆ ಅದು ಹಿನ್ನಡೆ ಯಾರಿಗೆ? ನಿಮ್ಗೆ ಹಿನ್ನಡೆ. ಯಾರ್ದೋ ನಾಲ್ಕು ಮಾತನ್ನ ಕೇಳಿ ಇರುವಂತ ಸಮಸ್ಯೆಯನ್ನ ಬಗೆಹರಿಸುವ ಪ್ರಯತ್ನವನ್ನು ಮಾಡಿ ಹೊಂದಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡಬೇಕಾಗಿತ್ತು ಹೊರತು ಉಚ್ಚಾಟಿಸುವಂತಹ ಒಂದು ಕೆಟ್ಟ ಮಾರ್ಗವನ್ನು ಹಿಡಿಯುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಶಿಸ್ತು ಪಾಲನಾ ಸಮಿತಿ ಮಾಡಬಾರ್ದಾಗಿತ್ತು ಅಂತ. ಕಾರಣ, ನಮ್ಮ ಜನ ಯಾವಾಗ ಜನತಾದಳ ಡಿವೈಡ್ ಆದ್ಮೇಲೆ ಇಡೀ ಲಿಂಗಾಯತ ಸಮುದಾಯ ಅವತ್ತಿನ ಕಾಲಘಟ್ಟದಲ್ಲಿ ಯಡಿಯೂರಪ್ಪನವರ ನಾಯಕತ್ವ ನಂಬಿ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಟ್ಟೆವು. ಆ ಮೂಲಕ ಬಿಜೆಪಿಗೆ ಲಿಂಗಾಯತರು ಒಂದು ವೋಟ್ ಬ್ಯಾಂಕ್ ಪರಿಣಮಿಸಿತು. ಯಾವ್ಯಾವಾಗ ಬಿಜೆಪಿ ಲಿಂಗಾಯತನ ಕಡೆಗಣಿಸ್ತಾ ಬಂತು, ಅವ ಬಿಜೆಪಿ ಹಿನ್ನಡೆ ಆಗಿರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಒಂದು ಬೆಳವಣಿಗೆ. 2023 ಇಸ್ವಿಯಲ್ಲಿ ಯಡಿಯೂರಪ್ಪನ CM ಆದಾಗ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸ್ಪಂದನೆ ಮಾಡಲಂತ ಒಂದೇ ಒಂದು ನೋವು ಇವತ್ತಿನ ಕಾಂಗ್ರೆಸ್ ಬರ್ಲಿಕ್ಕೆ ಅನಿವಾರ್ಯ ಆಯಿತು, ಬಿಜೆಪಿ ಹಿನ್ನಡೆ ಆಗಲಿಕ್ಕೆ ಸಾಕ್ಷಿ ಆಯಿತು. ಇನ್ನು ಅಂಥದ್ರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಇಷ್ಟಪಡುವಂತಹ ಬಸವ ಪಾಟೀಲ್ ಯತ್ನಾಳ್ ಅವರ ನಾಯಕತ್ವಕ್ಕೆ ಹಿನ್ನಡೆ ಆಗುವಂತ ಕೆಲಸವನ್ನ ಇವತ್ತೇನು ಪಕ್ಷ ಮಾಡಿದೆ, ಇದರಿಂದ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ. ಈ ಒಂದು ಕಾರಣಕ್ಕೋಸ್ಕರವಾಗಿನೇ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಈಗ ಶ್ರೀಗಳೇ, ನಿಮ್ಮ ಆಗ್ರಹ ಏನು? ಜೊತೆಗೆ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಮ್ಮ ಆಕ್ರೋಶ ಯಾರ ವಿರುದ್ಧ? ನೋಡ್ರಿ, ನಾನು ಯಾವುದೇ ಕಾರಣಕ್ಕೂ ನಮ್ಮ ಜನಕ್ಕೆ ನಾ ಹೇಳಿದ್ದೀನಿ, ಪಕ್ಷದ ವಿರುದ್ಧ, ಸನ್ಮಾನ್ಯ ಪ್ರಧಾನಮಂತ್ರಿ ವಿರುದ್ಧ, ಅಮಿತ್ ಶಾ ವಿರುದ್ಧ, ನಡ್ಡಾ ವಿರುದ್ಧವಾಗಿ ಯಾರು ಮಾತಾಡಬೇಡ್ರಿ. ಆ ಪಕ್ಷದ ಹೆಸರು ಹೇಳ್ಕೊಂಡು ಒತ್ತಡವಾಗಿ ಇಟ್ಕೊಂಡು ಲಿಂಗಾಯತರನ್ನು ತುಳಿಯುವಂತ ಪ್ರಯತ್ನವನ್ನು ಮೊದಲಿಂದ ಏನು ಮಾಡಿದಾರಲ್ಲ, ಯಾರು BB ಶಿವಪ್ಪನ್ ತುಳಿದ್ರು, ಆಮೇಲೆ ಮಲ್ಲಿಕಾರ್ಜುನ ತುಳಿದ್ರು, ಬಸವರಾಜ ಕ್ರೀಡಾಮ್ ಅಂತವ್ರನ್ನ ತುಳಿದ್ರು, ಉತ್ತರ ಕರ್ನಾಟಕದ ಉಮೇಶ್ ಕತ್ತಿ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಲಂಗೆ ತೊಂದರೆ ಕೊಟ್ರು, ಲಕ್ಷ್ಮಣ್ ಸವದಿ ಅವ್ರನ್ನ ಪಕ್ಷ ಬಿಡ್ಲಿಕ್ಕೆ ಪರೋಕ್ಷವಾಗಿ ಕಾರಣಕರ್ತರು ಯಾರಾದ್ರು, ಅನೇಕ ಲಿಂಗಾಯತ ನಾಯಕರು ತುಳಿದು ಈಗ ಬಸವನಗೌಡರನ್ನು ಉಚ್ಚಾಟನೆ ಮಾಡುವಂತ ಕೆಳಮಟ್ಟಕ್ಕೆ ಯಾರು ಪ್ರಯತ್ನ ಪಟ್ಟರು ನಮ್ಮವರೇ, ಅಂತವ್ರ ಬಗ್ಗೆ ಸ್ವಪಕ್ಷ ಶ್ರೀಗಳೇ ಕೇಳಿಸ್ತಾ ಇದೆ, ಹೇಳಿ. ಶ್ರೀಗಳನ್ನ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಈಗಾಗಲೇ ಮಾತಾಡ್ತಾ ಇದ್ರು, ಜೊತೆಗೆ ಹೇಳ್ತಾ ಇದ್ರು, ಇಲ್ಲಿ ಈ ಉಚ್ಚಾಟನೆ ಮಾಡಿರುವಂತಹ ಕ್ರಮ ಜೊತೆಗೆ ಆ ಆದೇಶವನ್ನ ಹಿಂಪಡೆಯದೆ ಹೋದ್ರೆ ಬಹಳ
ದೊಡ್ಡ ಮಟ್ಟದಲ್ಲಿ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂಥ ವಿಚಾರ. ಅದರ ಜೊತೆಲಿ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಉಚ್ಚಾಟನೆ ಮಾಡಲಾಗಿದೆ, ಜೊತೆಗೆ ಇದು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತನ್ನ ಕೂಡ ಹೇಳಲಾಗ್ತಾ ಇದೆ. ಪಕ್ಷ ಈ ರೀತಿ ಮಾಡಿರೋದ್ರಲ್ಲಿ, ಜೊತೆಗೆ ಯತ್ನಾಳ್ ಉಚ್ಚಾಟನೆ ಮಾಡಿರೋದ್ರಲ್ಲಿ ಅದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಒಂದಷ್ಟು ಗರಂ ಆಗಿ ಮಾತಾಡಿದ್ದಾರೆ ಸ್ವಾಮೀಜಿಗಳು. ಅದರ ಜೊತೆಯಲ್ಲಿ ಯತ್ನಾಳ್ ಜೊತೆಗೂ ಮಾತಾಡಿದ್ದೇನೆ, ಅವ್ರು ಬಹಳ ಗಟ್ಟಿಯಾಗಿದ್ದಾರೆ, ಅವರು ಇದ್ರ ಬಗ್ಗೆ ಬಹಳ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದಾರೆ. ಈ ಮೀಸಲಾತಿ ಹೋರಾಟದ ಸಂದರ್ಭದಲ್ಲೇ ಆಗಲೇ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಒಂದಷ್ಟು ನಡೆದಿತ್ತು ಅನ್ನುವಂಥ ಮಾತನ್ನ ಕೂಡ ಸ್ವಾಮೀಜಿಗಳು ಹೇಳಿದರು. ಯಾರೆಲ್ಲ ಲಿಂಗಾಯತ ಸಮುದಾಯದಲ್ಲಿ, ಪಂಚಮಸಾಲಿ ಸಮುದಾಯದಲ್ಲಿ ಗುರುತಿಸ್ಕೊಂಡಂಥ ನಾಯಕರಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅವರನ್ನ ಕೆಳಗಿಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಶ್ರೀಗಳು ಮಾತಾಡ್ತಾ ಹೇಳ್ತಾ ಇದ್ರು. ಉಚ್ಚಾಟನೆ ಮಾಡಿರುವಂತಹ ಕ್ರಮ ಖಂಡಿತವಾಗ್ಲೂ ಕೂಡ ತಪ್ಪು ಅನ್ನುವಂಥ ವಿಚಾರವನ್ನ ಕೂಡ ಈಗಾಗಲೇ ಶ್ರೀಗಳು ಮಾತಾಡ್ತಾ ಹೇಳ್ತಾ ಇದ್ರು. ಯತ್ನಾಳ್ ಉಚ್ಚಾಟನೆಯನ್ನ ಖಂಡಿಸಿ ಈಗ ಆಕ್ರೋಶ ಭುಗಿಲೆದ್ದಿದೆ. ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಆಕ್ರೋಶ ಈಗ ಭುಗಿಲೇಳ್ತಾ ಇರೋದು. ಯತ್ನಾಳ್ ಉಚ್ಚಾಟನೆ ಮಾಡಿರುವಂತಹ ಕ್ರಮ ಅದು ಸರಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಗಳನ್ನ ಮಾಡಲಾಗ್ತಾ ಇದೆ. ಬಿಎಸ್ವೈ ಬಿವೈವಿ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಬೆಂಕಿ ಹಚ್ಚಿ ಕಿಡಿಕಾರ್ತಾ ಇದ್ದಾರೆ. ಇಂಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಯತ್ನಾಳ್ ಬೆಂಬಲಿಗರು, ಅಭಿಮಾನಿಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಉಚ್ಚಾಟನೆಯ ಬೆನ್ನಲ್ಲೇ ಈಗ ಬಿಜೆಪಿಗೆ ಒಂದು ರೀತಿಯಲ್ಲಿ ಶಾಕ್. ಪಕ್ಷದ ಒಳಗಡೆಯಲ್ಲೇ ಒಂದಷ್ಟು ಆಂತರಿಕ ಬೇಗುದಿಗಳು ಹೊರಗೆ ಬರ್ತಾ ಇದೆ. ಅದರಲ್ಲೂ ಈ ಯತ್ನಾಳ್ ಅಭಿಮಾನಿಗಳು, ಕಾರ್ಯಕರ್ತರು ಅವರೆಲ್ಲರೂ ಕೂಡ ಬಿಎಸ್ವೈ ಹಾಗೂ ಬಿವೈವಿ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಇನ್ನೂ ಪ್ರತಿಭಟನೆ ತೀವ್ರ ಮಟ್ಟದಲ್ಲಿ ನಡೆಯುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಕಾರ್ಯಕರ್ತರು ಹೇಳ್ತಾ ಇರೋದು. ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಯತ್ನಾಳ್ ಬೆಂಬಲಿಗರು, ಜೊತೆಯಲ್ಲಿ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂಥದ್ದನ್ನ ಖಂಡಿಸಿ ಈಗ ಅನೇಕ ಕಡೆಗಳಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ವಿಜಯಪುರದ ಇಂಡಿ ಪಟ್ಟಣದ ಪ್ರತಿಭಟನೆಯ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಬಿವೈವಿ ಭಾವಚಿತ್ರವನ್ನ ಹಿಡಿದು, ಜೊತೆಗೆ ಬಿಎಸ್ವೈ ಭಾವಚಿತ್ರವನ್ನ ಹಿಡಿದು ಈಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ನಮ್ಮ ಜೊತೆಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಸ್ವಾಮೀಜಿ, ಆಗ್ಲೇ ಮಾತಾಡ್ತಾ ಇದ್ವಿ, ಆಗ್ಲೇ ಹೇಳ್ತಾ ಇದ್ರಿ ಈ ಉಚ್ಚಾಟನೆ ಮಾಡಿರುವಂತಹ ಕ್ರಮ ಸರಿ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರಿ. ಜೊತೆಗೆ ನಿಮ್ಮ ಆಕ್ರೋಶ ಏನು, ಜೊತೆಗೆ ಆಕ್ರೋಶ ಯಾರ ವಿರುದ್ಧ, ಏನ್ ಆಗ್ರಹ ಮಾಡ್ತಾ ಇದ್ದೀರಿ ಇಂಥ ಸಂದರ್ಭದಲ್ಲಿ? ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಬೆಂಬಲ ಕೊಡ್ಲಿಕ್ಕೆ, ಮತ್ತೊಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯನ್ನ ಕೂಡಲೇ ಆದೇಶವನ್ನು ವಾಪಸ್ ಪಡಿಬೇಕೆನ್ನುವಂಥದ್ದು ಒಂದು ಆಗ್ರಹ. ಈ ಒಂದು ಉಚ್ಚಾಟನೆಗೆ ಪ್ರಮುಖ ಕಾರಣಕರ್ತರಿದ್ರು, ಅವ್ರ ಮೇಲೆ ಸಮಾಜ ಭಾಗದ ಆಕ್ರೋಶ. ಈ ಮೂರು ಉದ್ದೇಶ ಇಟ್ಕೊಂಡು ಇವತ್ತು ಜನರಲ್ಲಿ ಜಾಗೃತಿ ಮಾಡಬೇಕು, ಯಾವ ರೀತಿ ಸಪೋರ್ಟ್ ಆಗಿರ್ಬೇಕು, ಮತ್ತು ಇಂಥ ವ್ಯಕ್ತಿಗಳು ನಮ್ಮ ಭಾಗದಲ್ಲಿ ಬಂದಾಗ ಅವ್ರಿಗೆ ಯಾವ ರೀತಿ ಯಾವ ಕಾಲಕ್ಕೆ ನಾವು ಬೆಂಬಲ ಕೊಡಬಾರ್ದು ಅನ್ನೋ ಬಗ್ಗೆ ಚರ್ಚೆ ಮಾಡಿಕೊಂಡು ತೀರ್ಮಾನ ಪಡ್ತೀವಿ. ಒಟ್ಟಾರೆ ಕಾಲ ಮುಂಚೆಲ್ಲ ಕೂಡಲೇ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಆದೇಶವನ್ನು, ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅಂತ ಆಗ್ರಹ ಮಾಡ್ತೀವಿ. ಮತ್ತು ನಮ್ಮ ಓಟ್ ಪಡ್ಕೊಂಡು ಯಾರು ನಿರ್ಧಾರವನ್ನ ವಾಪಸ್ ಪಡೀಲಿಲ್ಲ ಅಂತಂದ್ರೆ ಆಗ ಯಾವ ರೀತಿ ಆಗಿರುತ್ತೆ ಮುಂದಿನ ಹೋರಾಟ ಅಂತ? ಅಲ್ಲ, ಅದನ್ನ ಈಗ ನಾವು ನಮ್ದಲ್ಲಿ ಈಗ ಆಲ್ರೆಡಿ ಆ ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ವಾಪಸ್ ಬರಕತ್ತಾರೆ. ಅದು ದೊಡ್ಡ ಪ್ರಮಾಣದಲ್ಲಿ ಮೂವ್ ಆಗೋ ಸಾಧ್ಯತೆ ಐತಿ. ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲೇ ನಾವು ಬಿಜೆಪಿಯವರು ಮೀಸಲಾತಿ ಕೂಡ ಡಿಲೇ ಮಾಡೋದು ತಿಳ್ಕೊಂಡು ನಮ್ ಜನ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ಎಲೆಕ್ಷನ್. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ರೆ ನಮಗೆ ಲಾಠಿ ಏಟು, ಬೂಟ್ ಏಟು, ಮೈಕೈ ಮುರಿಯಂಗ್ ಹೊಡೆದ್ರು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಜನ ಆಕ್ರೋಶಗೊಂಡರು. ಇಲ್ಲೇ ಒಂದು ಬಿಜೆಪಿ ಹೊರಹಾಕಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರುತ್ತೆ ಬಸವಗೌಡ ನಾಯಕತ್ವವನ್ನು ಕುಗ್ಗಿಸುವ ಪ್ರಯತ್ನ ಉಚ್ಚಾಟನೆ ಮಾಡಿದ್ದಾರೆ. ಆದ್ರೆ ಎರಡೂ ಪಕ್ಷಗಳು ಪಂಚಮಸಾಲಿಗಳಿಗೆ ಸಮಾನವಾಗಿ ವಿರೋಧಿ ಮಾಡಕತ್ತೆ ಅಂತ ಭಾವನೆ ವ್ಯಕ್ತವಾಗಿದೆ. ಹಾಗಾಗಿ ನಾವೆಲ್ಲ ಕುತ್ಕೊಂಡು 3 ವರ್ಷಗಳ ಕಾಲ ಯಾವ ರೀತಿ ಸಮಾಜ ಸಂಘಟನೆ ಮಾಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು,
ಗೌಡ್ರನ್ನ ಯಾವ ರೀತಿಯಾಗಿ ಅವ್ರಿಗೆ ಅದೇ ಅನ್ಯಾಯವಾಗದ ರೀತಿ ರಾಜಕೀಯವಾಗಿ ಅವ್ರನ್ನ ಯಾವ ರೀತಿಯಾಗಿ ಬೆಳೆಸ್ಬೇಕಾದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಯಾಕೆ ಬಸವನಗೌಡರ ಬಗ್ಗೆ ನಮ್ಮ ಜನಕ್ಕೆ ಒಂದು ಅಭಿಮಾನಪ್ಪ ಅಂದ್ರೆ ಅವರು ಬಿಜೆಪಿ ಸರ್ಕಾರ ಇದ್ದಾಗಲೂ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಹೋರಾಟ ಮಾಡ್ತಾರೆ. ಹ್ಮ್ ಅವ್ರ ಈಗ ಪಕ್ಷ ಅಧಿಕಾರಿ ಈಗ ನೀವೊಂದ್ ಮಾತನ್ನ ಹೇಳಿದ್ರಿ, ಕಾಣದ ಕೈ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಆ ಕಾಣದ ಕೈ ಯಾರದ್ದು? ಜೊತೆಯಲ್ಲಿ ಈ ಹೋರಾಟ ಯಾರ ವಿರುದ್ಧ? ಬಿಜೆಪಿಯ ವಿರುದ್ಧವೋ ಅಥವಾ BSY ಕುಟುಂಬದ ವಿರುದ್ಧವೋ ಅಥವಾ ಮೋದಿ ಸರ್ಕಾರದ ವಿರುದ್ಧವೋ ಅಥವಾ ಯಾರ ವಿರುದ್ಧ? ಯಾಕಂದ್ರೆ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರ, ಶಿಸ್ತು ಸಮಿತಿ ತೆಗೆದುಕೊಂಡಿರುವಂತಹ ನಿರ್ಧಾರ, ಈ ಆಕ್ರೋಶ ಜೊತೆಗೆ ಹೋರಾಟ ಯಾರ ವಿರುದ್ಧ ಆಗಿರುತ್ತೆ? ನೋಡಿ, ಬಿಜೆಪಿ ವಿರುದ್ಧವಾಗಲ್ಲ, ಹೈಕಮಾಂಡ್ ವಿರುದ್ಧವಾಗಿಲ್ಲ. ಬಿಜೆಪಿ ಮತ್ತು ಹೈಕಮಾಂಡ್ಗೆ ಮಿಸ್ಗೈಡ್ ಮಾಡಿ ಕುತಂತ್ರದ ಮೂಲಕ ಯಾರು ಉಚ್ಚಾಟನೆ ಮಾಡ್ತಾರೆ ಅವ್ರ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ನಮ್ಮ ಜನ ಮಾಡ್ತಾರೆ. ಓಕೆ ಶ್ರೀಗಳೇ, ಧನ್ಯವಾದ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.